ಕೆಂಪೇಗೌಡ. ಅಭಿನವ ಕೆಂಪೇಗೌಡ ಎಕೆಜಿ ವಾಹಿನಿಯ ಪರವಾಗಿ ಸಮಸ್ತ ನಾಡಿನ ಜನತೆಗೆ 515ನೇ ಕೆಂಪೇಗೌಡ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತ್ಯೋತ್ಸವದ ಪ್ರಯುಕ್ತ ಮಾಗಡಿ ತಾಲೂಕಿನ ಕೆಂಪಾಪುರದಲ್ಲಿರುವ ನಾಡಪ್ರಭು ಕೆಂಪೇಗೌಡರು ಐಕ್ಯವಾದ ಸ್ಥಳದಲ್ಲಿ ಅದ್ದೂರಿಯಾಗಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸುವ ಮುನ್ನ ದಿನಾಂಕ 26 ಜೂನ್ 2024 ಸಂಜೆ ಅಭಿನವ ಕೆಂಪೇಗೌಡ ಎಚ್.ಎಂ. ಕೃಷ್ಣಮೂರ್ತಿರವರ ನೇತೃತ್ವದಲ್ಲಿ ಸರ್ಕಾರಿ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ ಮತ್ತು ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಜರುಗುತ್ತಿರುವ ಕೆಂಪೇಗೌಡ ಜಯಂತಿಗೆ ಜ್ಯೋತಿಯನ್ನ ಕೊಂಡೊಯ್ಯುವ ವಿಚಾರವಾಗಿ ತಯಾರಿಯನ್ನ ನಡೆಸಲಾಯಿತು. ಸದರಿ ಸಭೆಯಲ್ಲಿ ನಾಡಪ್ರಭು ಕೆಂಪೇಗೌಡರು ಐಕ್ಯವಾದ ಪುಣ್ಯ ಸ್ಥಳದಲ್ಲೇ ಮಾಗಡಿ ತಹಶೀಲ್ದಾರ್ ಆದಂಥ ಶ್ರೀಯುತ ಶರತ್ ಕುಮಾರ್ ಅವರು ಡಾಕ್ಟರ್ ಎಚ್.ಎಂ. ಕೃಷ್ಣಮೂರ್ತಿರವರು ಅಭಿನಯಿಸಿ ನಿರ್ಮಿಸಿರುವ ನಾಡಸಿಂಹ ಕೆಂಪೇಗೌಡರ ಹಾಡನ್ನ ವೀಕ್ಷಿಸಿ ಹರ್ಷವನ್ನ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ರಾಜರಾಜೇಶ್ವರಿ ನಗರ ವಲಯದ ಆಯುಕ್ತರಾದ ಶ್ರೀಯುತ ಶಿವಾನಂದ ಕಾಪೇಕ್ಷಿರವರು, ಸದರಿ ವಲಯದ ಜಂಟಿ ಆಯುಕ್ತರಾದ ಅಜಯ್ರವರು, ಮುಖ್ಯ ಅಭಿಯಂತರರಾದ ಶ್ರೀಯುತ ರಾಘವೇಂದ್ರ ಪ್ರಸಾದ್ರವರು, ಕಾರ್ಯಪಾಲಕ ಅಭಿಯಂತರರು ಕೆಂಗೇರಿ ವಿಭಾಗ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಹಾರೋಹಳ್ಳಿ ಶಾಖೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಬಿ ರಮೇಶ್ ರವರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಾರ್ಯಪಾಲಕ ಅಭಿಯಂತರರು ಆದ ತಿಮ್ಮಯ್ಯನವರು, ಕೆಂಗೇರಿ ವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಆದ ಗುರುಪ್ರಸಾದ್ ರವರು, ಮಾಗಡಿ ಕ್ಷೇತ್ರದ ಇಒ ಚಂದ್ರರವರು, ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಚಂದ್ರಶೇಖರ್ ರವರು, ಪುರಸಭಾ ಮುಖ್ಯ ಅಧಿಕಾರಿಗಳಾದ ಶಿವರುದ್ರಯ್ಯ, ಕುದೂರು ಸರ್ಕಲ್ ಇನ್ಸ್ಪೆಕ್ಟರ್ ಡಿವೈಎಸ್ಪಿ ಪ್ರವೀಣ್ ರವರು, ರೆವಿನ್ಯೂ ಇನ್ಸ್ಪೆಕ್ಟರ್ ವೆಂಕಟೇಶ್, ಮಧು ಮತ್ತು ನಟ್ರಾಜ್ ಸೇರಿದಂತೆ ಅನೇಕ ಸರ್ಕಾರಿ ಅಧಿಕಾರಿಗಳು ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತ್ಯೋತ್ಸವ ಸಂಭ್ರಮಕ್ಕೆ ಸಿದ್ಧವಾಗಿದ್ದ ಸಿಹಿ ಬೂಂದಿಯನ್ನ ಸವಿದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಅಭಿನವ ಕೆಂಪೇಗೌಡರು ಕೆಂಪೇಗೌಡರ ಜಯಂತಿಯಂದು ಬರುವ ಸಮಸ್ತ ನಾಡಿನ ಜನತೆಗೆ ಸವಿಯಷ್ಟು ಸಿಹಿ ಹಾಗೂ ಭೋಜನದ ವ್ಯವಸ್ಥೆ ಮಾಡುತ್ತಾ ಬಂದಿರುವುದು ಶ್ಲಾಘನೀಯ. ನಾಡು ಕಟ್ಟಿದ ನಾಡಪ್ರಭು ಕೆಂಪೇಗೌಡರು ಐಕ್ಯವಾದ
ಕೆಂಪಾಪುರ ಪುಣ್ಯ ಸ್ಥಳದಿಂದ ಜ್ಯೋತಿ ಕೊಂಡೊಯ್ಯುವ ಸಂದರ್ಭದಲ್ಲಿ 10 ಜಾನಪದ ಕಲಾ ತಂಡಗಳ ವಿಭಿನ್ನ ನೃತ್ಯ ಪ್ರದರ್ಶನ ನೋಡುಗರ ಕಣ್ಮನಕ್ಕೆ ಹೊಸ ಹರ್ಷ ಹಾಗೂ ಮನರಂಜನೀಯವಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಂಜಾನೆ 5:30 ಗಂಟೆಗೆ ಆಗಮಿಸಿ ಡಾಕ್ಟರ್ ಎಚ್.ಎಂ. ಕೃಷ್ಣಮೂರ್ತಿರವರ ಸಾರಥ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಆರಾಧ್ಯ ದೈವ ನಂದಿಗೆ ಸಾಷ್ಟಾಂಗ ಪೂಜಾ ನಮನವನ್ನು ಸಲ್ಲಿಸಲಾಯಿತು. ನಂತರ ನಾಡಪ್ರಭು ಕೆಂಪೇಗೌಡರು ಐಕ್ಯವಾದ ಕೆಂಪಾಪುರದ ಕೆಂಪೇಗೌಡರ ಐಕ್ಯ ಸ್ಥಳದಲ್ಲಿ ಪುಷ್ಪಾರ್ಚನೆಯೊಂದಿಗೆ ನಾಡಪ್ರಭುವಿಗೆ ಪೂಜೆಯನ್ನು ಸಲ್ಲಿಸಲಾಯಿತು. ನಂತರ ನಾಡಪ್ರಭು ಕೆಂಪೇಗೌಡರು ಐಕ್ಯವಾದ ಸಮಾಧಿಯಿಂದ ಸರ್ಕಾರಿ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತೀಕ ಸಾಂಕೇತಿಕ ಜ್ಯೋತಿಯನ್ನು ಹಚ್ಚಿ ಮೆರವಣಿಗೆ ಮೂಲಕ ಕೆಂಪೇಗೌಡರ ಸಮಾಧಿಯ ಸುತ್ತ 3 ಬಾರಿ ಪ್ರದಕ್ಷಿಣೆ ಮಾಡುವ ಮೂಲಕ ನಾಡಪ್ರಭು ಕೆಂಪೇಗೌಡರಿಗೆ ನಮನವನ್ನು ಸಲ್ಲಿಸಲಾಯಿತು. ಈ ಸವೀಕ್ಷಣದಲ್ಲಿ ಡಾಕ್ಟರ್ ಎಚ್.ಎಂ. ಕೃಷ್ಣಮೂರ್ತಿರವರಿಂದ ಸರ್ವ ಸರ್ಕಾರಿ ಅಧಿಕಾರಿಗಳಿಗೆ ಹಾಗೂ ಗಣ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಈ ಅಭಿನಂದನೆಗೆ ಎಲ್ಲ ಸರ್ಕಾರಿ ಅಧಿಕಾರಿಗಳು ಹಾಗೂ ಗಣ್ಯರು ಹರ್ಷವನ್ನು ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರ 2024 ಜೂನ್ 27ರ ಕೆಂಪೇಗೌಡರ ಜಯಂತಿಯನ್ನು ಅಧಿಕೃತವಾಗಿ ಆಚರಣೆ ಮಾಡಬೇಕೆಂದು ಘೋಷಿಸಿದ ಸಂದರ್ಭದಲ್ಲಿ ಇಡೀ ನಾಡು ಕೆಂಪೇಗೌಡರ ಜಯಂತಿಯನ್ನು ನಾಡ ಹಬ್ಬದಂತೆ ಆಚರಣೆ ಮಾಡಲಾದ ಕೆಂಪೇಗೌಡರ 515ನೇ ಜಯಂತ್ಯೋತ್ಸವದಂದು ಕೆಂಪೇಗೌಡರು ಐಕ್ಯವಾದ ಸ್ಥಳದಿಂದ ಜ್ಯೋತಿಯನ್ನು ತರುವ ಸಂದರ್ಭದಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ಸಿ. ಬಾಲಕೃಷ್ಣರವರು ಉಪಸ್ಥಿತಿ ಇಲ್ಲದೇ ಇದ್ದ ಈ ಸಂದರ್ಭ ವಿಪರ್ಯಾಸ. ಅಲ್ಲದೆ ಎಸ್.ಸಿ. ಬಾಲಕೃಷ್ಣರವರು ಕೆಂಪೇಗೌಡರು ಐಕ್ಯವಾದ ಸ್ಥಳದಿಂದ ಜ್ಯೋತಿ ತರುವ ಸಮಯದಲ್ಲಿ ಇಲ್ಲದೇ ಇದ್ದದ್ದು ಅರ್ಥಾತ್ ಗೈರಾದದ್ದು ಸಾರ್ವಜನಿಕರ ಹಾಗೂ ಸರ್ಕಾರಿ ಅಧಿಕಾರಿಗಳಿಗೆ ಬೇಸರದ ಸಂಗತಿಯಾಗಿತ್ತು.
ಸರ್ಕಾರಿ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಕೆಂಪಾಪುರದಿಂದ ಬೆಳ್ಳಿ ರಥದಲ್ಲಿ ಕೆಂಪೇಗೌಡರ ಮೂರ್ತಿಯನ್ನ ಇರಿಸಿ ಆರತಿ ಬೆಳಗಿಸಿ ಜ್ಯೋತಿಯೊಂದಿಗೆ ಪಲ್ಲಕ್ಕಿ ಸಮೇತ 100 ವಾಹನಗಳೊಂದಿಗೆ ಮಾಗಡಿ ಪುರಸಭೆಯ ಆವರಣದ ಪಂಚಲೋಹದ ಕೆಂಪೇಗೌಡರ ಪುತ್ಥಳಿಯತ್ತ ಸಾಗಿ ಬಂದ ಪರಿ ಅಮೋಘ. ಕೆಂಪಾಪುರದಿಂದ ನಾಡಪ್ರಭುವಿನ ಜ್ಯೋತಿಯನ್ನ ಮಾಗಡಿ ಕೆಂಪೇಗೌಡರ ಪುತ್ಥಳಿಯ ಬಳಿ ತಂದು ಪಂಚಲೋಹದ ಕೆಂಪೇಗೌಡರ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಸಮಯಕ್ಕೂ ಶಾಸಕರಾದ ಎಚ್.ಸಿ. ಬಾಲಕೃಷ್ಣರವರು ಸ್ಥಳಕ್ಕೆ ಬಾರದೆ ಗಂಟೆಗಟ್ಟಲೆ ಅಧಿಕಾರಿಗಳನ್ನ, ಸಾರ್ವಜನಿಕರನ್ನ, ಶಾಲಾ ಮಕ್ಕಳನ್ನ ಕಾಯಿಸಿ ಬೇಸರಗೊಳಿಸಿದ್ದು ವಿಪರ್ಯಾಸ.
ಕಾರ್ಯಕ್ರಮಕ್ಕೆ ತಡವಾಗಿ ಬಂದ ಶಾಸಕ ಎಚ್.ಸಿ. ಬಾಲಕೃಷ್ಣರವರನ್ನ ಅಧಿಕಾರಿಗಳು ಹಾಗೂ ಎಚ್.ಎಂ. ಕೃಷ್ಣಮೂರ್ತಿರವರು ತಡಬೇಕೆಂದು ಕೇಳಿದಾಗ ಶಾಸಕರು ಕೊಟ್ಟ ಉಡಾಫೆ ಉತ್ತರ ಸದರಿ ಕಾರ್ಯಕ್ರಮದ ಸಮಯ ಗೊತ್ತಿಲ್ಲವೆಂಬುದು. ಸರ್ಕಾರದ ಆದೇಶ ಹಾಗೂ ಸುತ್ತೋಲೆಯ ವಿಷಯದ ಅರಿವಿಲ್ಲದ ಶಾಸಕರ ಈ ಉಡಾಫೆ ಉತ್ತರ ಎಲ್ಲರನ್ನ ಬೇಸರಗೊಳಿಸಿತು. ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಆಯೋಜಿಸಿದ್ದ 515ನೇ ಕೆಂಪೇಗೌಡ ಜಯಂತಿಗೆ ಕೆಂಪೇಗೌಡರ ಜ್ಯೋತಿಯನ್ನ ನಿಗದಿತ ಸಮಯಕ್ಕೆ ತಲುಪಿಸಲು ಆಗದೇ ಇದ್ದದ್ದು ವಿಷಾದನೀಯ. ಮುಂದಿನ ಕಾರ್ಯಕ್ರಮದಲ್ಲಿ ಈ ರೀತಿಯ ತಪ್ಪು ಮರುಕಳಿಸಬಾರದು ಎಂಬುದು ಅಭಿನವ ಕೆಂಪೇಗೌಡ ಎಚ್.ಎಂ. ಕೃಷ್ಣಮೂರ್ತಿರವರ ಮನದಾಳದ ಮಾತು. ಒಟ್ಟಾರೆಯಾಗಿ 515ನೇ ಕೆಂಪೇಗೌಡ ಜಯಂತಿಯನ್ನ ಯಶಸ್ವಿಗೊಳಿಸಿದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ, ಸಾರ್ವಜನಿಕರಿಗೆ ಎಕೆಜಿ ವಾಹಿನಿ ಪರವಾಗಿ ಅಭಿನಂದನೆಗಳು. ಕೆಂಪೇಗೌಡ